ನಮಸ್ಕಾರ. ಇವತ್ತು ನಾವು ಮನೆಯಲ್ಲೇ ಸಿಗುವ ಆರೋಗ್ಯ ಸೇವೆಯ ಬಗ್ಗೆ ಮಾತಾಡೋಣ. ಆದ್ರೆ ಇದನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಣ. ಇದು ಕೇವಲ ಟ್ರೀಟ್ಮೆಂಟ್ ಅಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು. ಇದೊಂದು ಸಮಗ್ರ ಆರೈಕೆಯ ವಿಧಾನ. ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಮನೆಯಲ್ಲಿ ಆರೋಗ್ಯ ಸೇವೆ ಅಂದಾಗ ನಂಬಿಕೆ ಅನ್ನೋದು ಎಲ್ಲಕ್ಕಿಂತ ದೊಡ್ಡದು ಅಲ್ವಾ? ಪೇಷಂಟ್ ಮತ್ತೆ ಅವರ ಕುಟುಂಬದವರು ನಮ್ಮೇಲೆ ಇಡೋ ಭರವಸೆಯೇ ನಮ್ಮ ಕೆಲ್ಸದ ಅಡಿಪಾಯ. ಸೊ ಆ ನಂಬಿಕೆನ ಹೇಗೆ ಗಳಿಸ್ಬೇಕು, ಅದನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಮುಂದಿರೋ ದೊಡ್ಡ ಸವಾಲು ಮತ್ತು ಗುರಿ. ನನ್ನ ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಅಕ್ಕ ಮಹಾದೇವಿ ಕೆ. ನಾನು ನರ್ಸಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು, ಆಸ್ಪತ್ರೆ ಹಾಗೂ ಹೋಮ್ ಕೇರ್ ಎರಡರಲ್ಲೂ ಸೇರಿ 10 ವರ್ಷಗಳ ಅನುಭವ ನನಗಿದೆ. ಈ ಅನುಭವದ ಆಧಾರದ ಮೇಲೆ ಒಂದು ಉತ್ತಮ ಗುಣಮಟ್ಟದ ಆರೈಕೆ ಅಂದ್ರೆ ಏನು, ಅದು ಯಾಕಷ್ಟು ಮುಖ್ಯ ಅಂತ ಇವತ್ತು ನಾನು ವಿವರಿಸ್ತೀನಿ. ನೋಡಿ, ಆರೋಗ್ಯ ಸೇವೆಯಲ್ಲಿ 2 ತರಹದ ಯೋಚನಾ ಲಹರಿ ಇರುತ್ತೆ. ಒಂದು ಆಸ್ಪತ್ರೆಯ ಆರೈಕೆ. ಅಲ್ಲಿನ ಮುಖ್ಯ ಗುರಿ ಏನು? ರೋಗಿಯನ್ನ ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸೋದು. ಇದನ್ನ ಅಲ್ಪಾವಧಿಯ ಆರೈಕೆ ಅನ್ಬೋದು. ಆದ್ರೆ ಎಸ್ವಿಟಿ ಹೋಮ್ ಕೇರ್ನ ದೃಷ್ಟಿಕೋನ ಸಂಪೂರ್ಣವಾಗಿ ಬೇರೆ. ಇಲ್ಲಿ ನಮ್ಮ ಗುರಿ ರೋಗಿಯ ಆರೋಗ್ಯದಲ್ಲಿ ಒಂದು ಸ್ಥಿರತೆ ತರೋದು ಮತ್ತೆ ಅವರ ಜೊತೆ ಒಂದು ದೀರ್ಘಕಾಲದ ಸಂಬಂಧ ಬೆಳೆಸೋದು. ಇದೊಂದು ನಿರಂತರ ಆರೈಕೆಯ ಪಯಣ. ಹಾಗಾದ್ರೆ ಈ ನಂಬಿಕೆನ ನಾವು ಕಟ್ಟೋದು ಹೇಗೆ? ಬನ್ನಿ ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ಅಂಶಗಳ ಬಗ್ಗೆ ಮಾತಾಡ್ತೀವಿ. ಆರೈಕೆಗೆ ಒಂದು ಹೊಸ ದೃಷ್ಟಿಕೋನ, ಆಮೇಲೆ 5 ನಿಮಿಷಗಳ ಹ್ಯಾಂಡ್ ಆಫ್ ಪ್ರಕ್ರಿಯೆ, ಕುಟುಂಬದ ಜೊತೆ ಸಹಭಾಗಿತ್ವ, ತುರ್ತು ಸಂದರ್ಭಗಳಲ್ಲಿ ಸ್ಪಷ್ಟತೆ, ಮತ್ತೆ ಕೊನೆಗೆ ಇಎಸ್ವಿಟಿ ಸ್ಟ್ಯಾಂಡರ್ಡ್ ಅಂದ್ರೆ ನಿಜವಾಗಿ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಭಾಗಕ್ಕೆ ಬರೋಣ. ಆರೈಕೆಯ ಕುರಿತಾದ ಒಂದು ಹೊಸ ದೃಷ್ಟಿಕೋನ. ಇದು ಪ್ರತಿದಿನದ ಚೆಕ್ಲಿಸ್ಟ್ ಮುಗ್ಸೋದಕ್ಕಿಂತ ತುಂಬಾನೇ ಹೆಚ್ಚಿನದು. ನಿಜವಾದ ಆರೈಕೆ ಅಂದ್ರೆ ಏನು? ಬರೀ ರಕ್ತದೊತ್ತಡ, ಸಕ್ಕರೆ ಮಟ್ಟ ಅಥವಾ ನಾಡಿ ಬಡಿತದಂತಹ ಸಂಖ್ಯೆಗಳನ್ನ ನೋಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ. ರೋಗಿಯ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಹೇಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಸಾಫ್ಟ್ ಮೆಟ್ರಿಕ್ಸ್ ಅನ್ನೋ ಗಮನಿಸೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಏನು? ಅಂದ್ರೆ ರೋಗಿ ಏನಾದ್ರೂ ಮಾನಸಿಕ ಒತ್ತಡದಲ್ಲಿದ್ದಾರಾ? ಅವರ ಊಟ ತಿಂಡಿ ಸರಿಯಾಗಿ ನಡೀತಿದ್ಯಾ? ಅವರನ್ನ ನೋಡ್ಕೊಳ್ತಿರೋ ಕುಟುಂಬದವರು ಸುಸ್ತಾಗಿದ್ದಾರಾ? ಬೇರೆಯವ್ರ ಜೊತೆ ಬೆರೀತಿದ್ಯಾರಾ? ಒಟ್ಟವರ ಮೂಡ್ ಹೇಗಿದೆ? ಈ ಎಲ್ಲಾ ಸಣ್ಣ ಸಣ್ಣ ವಿಷಯಗಳನ್ನ ಗಮನಿಸಿದಾಗ ಮಾತ್ರ ರೋಗಿಯ ಆರೋಗ್ಯದ ಒಂದು ಸಂಪೂರ್ಣ ಚಿತ್ರಣ ನಮಗೆ ಸಿಗತ್ತೆ. ಸರಿ, ಈಗ 2ನೇ ವಿಭಾಗಕ್ಕೆ ಹೋಗೋಣ. 5 ನಿಮಿಷಗಳ ಹ್ಯಾಂಡ್ ಆಫ್. ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದ್ರೆ ಸಂವಹನದ ಕೊರತೆಯಿಂದ ಆಗೋ ಸಮಸ್ಯೆಗಳನ್ನ ತಡೆಯೋಕೆ ಇದೊಂದು ತುಂಬಾನೇ ಪ್ರಮುಖವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇವೆ. ಫಸ್ಟ್, ನಾವು ಕೆಲ್ಸಕ್ಕೆ ಬಂದ ತಕ್ಷಣ ಹಿಂದಿನ ಆರೈಕೆದಾರರಿಂದ ಅಥವಾ ಕುಟುಂಬದವರಿಂದ ಅಪ್ಡೇಟ್ ತಗೊಳ್ಳೋದು. ಸೆಕೆಂಡ್, ನಮ್ಮ ಪಾಳಿಯಲ್ಲಿ ರೋಗಿಯ ಆರೋಗ್ಯ ಮತ್ತು ಸಾಫ್ಟ್ ಮೆಟ್ರಿಕ್ಸ್ ಎರಡನ್ನೂ ಗಮನಿಸ್ತಾ ಇರೋದು. ಥರ್ಡ್, ನಮ್ಮ ಕೆಲ್ಸ ಮುಗಿಸಿ ಹೋಗೋವಾಗ ಕುಟುಂಬಕ್ಕೆ ಒಂದು ಕ್ಲಿಯರ್, ಸಂಕ್ಷಿಪ್ತವಾದ ಅಪ್ಡೇಟ್ ಕೊಡೋದು. ಕೊನೆಯದಾಗಿ ಈ ಎಲ್ಲಾ ವಿವರಗಳನ್ನ ಡಿಜಿಟಲ್ ರೆಕಾರ್ಡ್ನಲ್ಲಿ ದಾಖಲು ಮಾಡೋದು. ಇದು ಸುಮ್ನೆ ಒಂದು ಲಿಸ್ಟ್ ಅಲ್ಲ, ಇದು ಆರೈಕೆಯಲ್ಲಿ ಆಗಬಹುದಾದ ತಪ್ಪುಗಳನ್ನ ತಡೆಯಕ್ಕೆ ಇರೋ ಒಂದು ರಕ್ಷಾ ಕವಚ ಇದ್ದ ಹಾಗೆ. 3ನೇ ವಿಭಾಗ, ಕುಟುಂಬದ ಜೊತೆಗಿನ ಸಹಭಾಗಿತ್ವ. ನೋಡಿ, ಬೇರೆಯವರ ಮನೆಯಲ್ಲಿ, ಅವರ ವೈಯಕ್ತಿಕ ಜಾಗದಲ್ಲಿ ಕೆಲಸ ಮಾಡೋದು ತುಂಬಾನೇ ಸೂಕ್ಷ್ಮವಾದ ವಿಷಯ. ಇಲ್ಲಿ ಹೊಂದಾಣಿಕೆ ಮತ್ತು ಪರಸ್ಪರ ಗೌರವ ತುಂಬಾನೇ ಮುಖ್ಯ ಆಗತ್ತೆ. ನಾವು ಕೇರ್ ಗಿವರ್ ಬರ್ಡನ್ ಅನ್ನೋ ಪದವನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಆರೈಕೆದಾರರ ಮೇಲಿನ ಹೊರೆ. ದೀರ್ಘಕಾಲದಿಂದ ಅನಾರೋಗ್ಯದಲ್ಲಿರೋ ತಮ್ಮ ಪ್ರೀತಿ ಪಾತ್ರರನ್ನ ನೋಡ್ಕೊಳ್ಳೋ ಕುಟುಂಬದ ಸದಸ್ಯರು ಎಷ್ಟು ದೈಹಿಕ ಮತ್ತೆ ಮಾನಸಿಕ ಒತ್ತಡ ಅನುಭವಿಸ್ತಾರೆ ಅನ್ನೋದನ್ನ ನಾವು ಗುರುತಿಸೋದು ತುಂಬಾ ಅಗತ್ಯ. ಸೊ ಎಸ್ವಿಟಿಯಲ್ಲಿ ನಾವು ಕುಟುಂಬದೊಂದಿಗೆ ಕೆಲಸ ಮಾಡೋ ರೀತಿ ಹೀಗಿದೆ. ಮೊದಲಿಗೆ ನಮ್ಮ ಪಾತ್ರ ಏನು, ಜವಾಬ್ದಾರಿಗಳೇನು ಅಂತ ಸ್ಪಷ್ಟಪಡಿಸ್ತೀವಿ. ಸರಿಯಾದ ಆರೈಕೆಯ ವಿಧಾನಗಳ ಬಗ್ಗೆ ಅವರಿಗೆ ಸೌಮ್ಯವಾಗಿ ಹೇಳ್ಕೊಡ್ತೀವಿ. ಕುಟುಂಬದವರು ಸುಸ್ತಾಗಿದ್ದಾರೆ ಅನ್ನೋ ಲಕ್ಷಣಗಳು ಕಂಡಾಗ ನಾವು ಅವರಿಗೆ ಧೈರ್ಯ ತುಂಬಿ ಮನೆಯಲ್ಲಿ ಒಂದು ಶಾಂತ ವಾತಾವರಣ ಸೃಷ್ಟಿ ಮಾಡ್ತೀವಿ. ಇದರಿಂದ ಮನೆ ಒಳಗಿನ ಒತ್ತಡ ಕಮ್ಮಿಯಾಗುತ್ತೆ. 4ನೇ ವಿಭಾಗ, ತುರ್ತು ಸಂದರ್ಭದಲ್ಲಿ ಸ್ಪಷ್ಟತೆ. ಅನಿರೀಕ್ಷಿತವಾಗಿ ಏನಾದ್ರೂ ಆದ್ರೆ ಅದನ್ನ ನಿಭಾಯಿಸೋಕೆ ನಮ್ಮತ್ರ ಒಂದು ವ್ಯವಸ್ಥಿತವಾದ ಯೋಜನೆ ಇದೆ. ಯಾವುದೇ ಕುಟುಂಬಕ್ಕೆ ಒಂದು ಸಹಜವಾದ ಭಯ ಇರುತ್ತೆ. ಅಪ್ಪಿತಪ್ಪಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಈ ಪ್ರಶ್ನೆಗೆ ನಮ್ಮತ್ರ ಸ್ಪಷ್ಟವಾದ ಉತ್ತರ ಇದೆ. ನೋಡಿ, ತುರ್ತು ಪರಿಸ್ಥಿತಿಗಳನ್ನ ನಿಭಾಯಿಸಲು ನಮ್ಮಲ್ಲಿ ಎಸ್ಕಲೇಷನ್ ಲ್ಯಾಡರ್ ಅಂತ ಒಂದು 3 ಹಂತದ ಸ್ಪಷ್ಟವಾದ ಯೋಜನೆ ಇದೆ.
ಲೆವೆಲ್ 1 ಸಾಮಾನ್ಯ, ಪ್ರತಿದಿನದ ಮಾಹಿತಿಯನ್ನ ಆಪ್ನಲ್ಲಿ ದಾಖಲಿಸೋದು ಅಷ್ಟೇ. ಲೆವೆಲ್ 2 ತುರ್ತು ಅಲ್ಲ, ಆದ್ರೆ ಏನೋ ಒಂದು ಕಳವಳ ಇದೆ ಅಂದ್ರೆ ತಕ್ಷಣ ಎಸ್ವಿಟಿ ಸಂಯೋಜಕರಿಗೆ ಕಾಲ್ ಮಾಡೋದು. ಲೆವೆಲ್ 3 ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿ. ಈ ಟೈಮಲ್ಲಿ ಮೊದಲು 911ಗೆ ಕರೆ ಮಾಡಬೇಕು, ಆಮೇಲೆ ಸಂಯೋಜಕರಿಗೆ, ಆಮೇಲೆ ಕುಟುಂಬಕ್ಕೆ ತಿಳಿಸ್ಬೇಕು. ಈ ತರಹದ ಒಂದು ಸ್ಪಷ್ಟ ಯೋಜನೆ ಇದ್ದಾಗ ಭಯ ಅನ್ನೋದು ತಾನಾಗೆ ಕಡಿಮೆಯಾಗುತ್ತೆ. ನಮ್ಮ ತರಬೇತಿಯಲ್ಲಿ ಒಂದು ಮಾತನ್ನ ಪದೇ ಪದೇ ಹೇಳ್ತೀವಿ: ದಾಖಲಾಗಿದ್ದರೆ ಅದು ನಡೆದಿಲ್ಲ ಎಂದೇ ಅರ್ಥ. ಪ್ರತಿಯೊಂದು ಸಣ್ಣ ವಿಷಯವನ್ನು ದಾಖಲಿಸುವುದು ರೋಗಿಯ ಸುರಕ್ಷತೆಯ ದೃಷ್ಟಿಯಿಂದ ಮತ್ತೆ ನಮ್ಮ ಜವಾಬ್ದಾರಿ ತೋರ್ಸೋಕೆ ತುಂಬಾನೇ ಮುಖ್ಯ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ, ಎಸ್ವಿಟಿ ಸ್ಟ್ಯಾಂಡರ್ಡ್. ಇದು ನಾವು ನಮ್ಮ ಆರೈಕೆಯ ಬಗ್ಗೆ ಕೊಡುವ ಒಂದು ವಾಗ್ದಾನ. ನಮ್ಮ ಸಂಪೂರ್ಣ ತತ್ವವನ್ನ ಈ 3 ಪದಗಳಲ್ಲಿ ಹೇಳ್ಬಿಡ್ಬೋದು: ನಿರಂತರ, ಸಂವಹನಶೀಲ ಮತ್ತು ಸಹಾನುಭೂತಿಯುಳ್ಳ. ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಈ 3 ಮೌಲ್ಯಗಳು ಪ್ರತಿಫಲಿಸುತ್ತವೆ. ನಮ್ಮ ಸೇವೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಬೆಂಗಳೂರಿನಲ್ಲಿರೋ ಎಸ್ವಿಟಿ ಹೋಮ್ ಹೆಲ್ತ್ ಕೇರ್ ಸರ್ವಿಸಸ್ ಅನ್ನು ಸಂಪರ್ಕಿಸಬಹುದು. ಕೊನೆಯದಾಗಿ ಒಂದು ಪ್ರಶ್ನೆ: ನಮ್ಮ ಪ್ರೀತಿಪಾತ್ರರ ಆರೈಕೆಯ ವಿಷಯ ಬಂದಾಗ ನಾವು ಯಾವ ಗುಣಮಟ್ಟವನ್ನ, ಯಾವ ಸ್ಟ್ಯಾಂಡರ್ಡ್ನ ನಿರೀಕ್ಷಿಸಬೇಕು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.